ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಅಷ್ಟಮಿ ತಿಥಿ. ಇವತ್ತಿನ ನಕ್ಷತ್ರೆ ರೋಹಿಣಿ ನಕ್ಷತ್ರೆ. ಇವತ್ತಿನ ವಿಶೇಷವಾಗಿ ಮಂಗಳ ಗೌರಿ ವ್ರತ. ಯಥಾಸಿದ್ಧಂತೆ ಮಂಗಳವಾಸರದಲ್ಲಿ ಮಂಗಳ ಗೌರಿ ಸಮಸ್ತ ಪ್ರಜೆಗಳಿಗೆ ಒಳಿತು ಮಾಡಲಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಇಂದು ನೀವು ಭೂ ವ್ಯವಹಾರ ಹೆಚ್ಚಿನ ಲಾಭವನ್ನು ನೋಡಲಿದ್ದೀರಿ. ಕುಟುಂಬದಲ್ಲಿ ಶುಭದಾಯಕವಾದ ವಾತಾವರಣ ಸಹ ನೋಡುವಂತಹ ದಿನಮಾನವಾಗಿರುತ್ತದೆ. ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು, ನಿಮ್ಮ ಸ್ವಯಾರ್ಜಿತ ಆಸ್ತಿಗಳು, ಹೊಸದಾಗಿ ಖರೀದಿ ಮಾಡುವಂತಹ ಸಂತೋಷ ದಿನಗಳು, ನೀವು ಕೂಡಿಟ್ಟಂತಹ ಹಣಗಳಲ್ಲಿ ಮನೆ ಅಥವಾ ಭೂಮಿಗಳನ್ನು ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಭೂಮಿಗಳನ್ನು ತೆಗೆದುಕೊಳ್ಳುವಂತಹ ದಿನಮಾನದಲ್ಲಿ ಶುಭವಾಗಿರುತ್ತದೆ. ಅಥವಾ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಬಹುದು, ಇವತ್ತೇನಪ್ಪ ಬಿಡು, ನಾನು ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ ಜೀವನದಲ್ಲಿ, ಸಂಪಾದನೆ ಮಾಡಿದ್ದೇನೆ ಜೀವನದಲ್ಲಿ ಎನ್ನುವಂತಹ ಒಂದು ಖುಷಿ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಲಭಿಸುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮ ಅಭಿವೃದ್ಧಿ, ಅಂದ್ರೆ ನೀವು ಅಂದುಕೊಂಡ ಟೈಮಿಗೆ ಎಲ್ಲ ಬಂದು ಒದಗುತ್ತೆ. ನೀವು ಅಂದುಕೊಂಡೇ ಇರೋದಿಲ್ಲ, ಇವತ್ತು ಇವ್ರಿಗೆ ಹೇಳಿದ್ದೀರಿ ಕೊಡ್ತಾರೋ ಇಲ್ಲವೋ ಅನ್ನೋದೊಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಹೊಂದಾವಣಿಕೆ ಆಗುವಂತಹ ಸಂದರ್ಭಗಳು ಹಣಗಳಲ್ಲಿ ಕಂಡುಬರುತ್ತೆ. ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಜೊತೆಗೆ ಭೂಮಿ ತಗೊಂಡು ಗೃಹ ನಿರ್ಮಾಣಕ್ಕೆ ನೀವು ಕೈ ಹಾಕೋದ್ರಲ್ಲಿ ಪ್ರಗತಿ ಕಾಣಬಹುದು, ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಗಾಢ ಕೆಂಪು, ತುಂಬಾ ಡಾರ್ಕ್ ಆಗಿರೋ ಕೆಂಪು ಉತ್ತಮ ಬಣ್ಣವಾಗಿರುತ್ತದೆ. ಪರಿಹಾರವಾಗಿ ತ್ರಯಂಬಕೇಶ್ವರ ಅಥವಾ ಸುಬ್ರಹ್ಮಣ್ಯೇಶ್ವರ ಇಬ್ಬರ ದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ಹಳೆಯದಾದಂತಹ ದೈಹಿಕ ಆರೋಗ್ಯಗಳು ಮರುಕಳಿಸಬಹುದು. ತುಂಬಾ ದಿನಗಳಿಂದ ಯಾವುದೋ ಒಂದು ಪೆಟ್ ಮಾಡ್ಕೊಂಡಿರ್ಬೋದು, ಅಥವಾ ತುಂಬಾ ದಿನಗಳಿಂದ ಆದಂತಹ ಗಾಯ ಹಾಗೆ ಮರ್ಸೋಗಿರೋಂಥವಾಗಿರ್ಬೋದು. ಇವತ್ತಿನ ಸಂದರ್ಭದಲ್ಲಿ, ಇವತ್ತಿನ ಮಂಗಳವಾರದಲ್ಲಿ ಅದು ಮತ್ತೆ ಮರುಕಳಿಸ್ಬೋದು. ಬಹಳ ದಿನದಿಂದ ಪೆಟ್ ಬಿದ್ದಿತ್ತಪ್ಪ, ಇವತ್ತು ಅದು ಶುರುವಾಗಿದೆ ಅನ್ನುವಂತಹ ಒಂದು ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ವೃತ್ತಿ ಮತ್ತು ಉದ್ಯೋಗದಲ್ಲಿರುವಂಥವರು ನಿಮಗೆ ಅಪಾರವಾದ ಅಂದ್ರೆ ನಿಮಗೆ ಇವತ್ತಿನ ದಿವಸದಲ್ಲಿ ನಿಮ್ಮ ನಂಬಿಕೆ ಮೇಲೆ ಯಾವುದೋ ವ್ಯವಹಾರ ಮಾಡ್ತಾ ಇರ್ತೀರಿ, ಆದ್ರೆ ನಿಮ್ಗೆ ಅಪವಾದಗಳು. ಯಾಕಿದ್ರು ಮಾಡ್ತಾ ಇದ್ದೀರಿ, ನೀವು ಇದ್ರ ಮಾಡೋದ್ರಿಂದ ನಿಮ್ಗೆ ತಪ್ಪು, ಅಥವಾ ನೀವು ಹಂಚಿಕೊಂಡಂತಹ ವಿಷಯಗಳು, ನೀವು ಹಂಚಿಕೊಂಡಂತಹ ನಿಮ್ಮ ಸ್ನೇಹಿತರು, ನಿಮ್ಮ ಅಸಿಸ್ಟೆಂಟು, ನಿಮ್ಮ ವ್ಯವಹಾರ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ಇವರಿಂದ ನಿಮಗೆ ಸ್ವಲ್ಪ ಅಪವಾದಗಳು, ಇವರು ಹೇಳಿದ್ದಕ್ಕೆ ಸಮಸ್ಯೆಗಳಾಯ್ತು ಅನ್ನುವಂಥದ್ದು. ಮತ್ತೆ ಉದ್ಯೋಗದಲ್ಲಿ ನೀವು ಯಾವುದೇ ಕೆಲಸದಲ್ಲಿರುವಂಥವರಿಗೆ ವಿದೇಶದಲ್ಲಿ ಉದ್ಯೋಗಗಳು ಅಂತ ಹೇಳ್ತೀವಿ, ನೀವು ಹೊರಗಡೆ ಹೋಗುವಂಥ ಸಂದರ್ಭಗಳು ಯಥೇಚ್ಛವಾಗಿ ಕಂಡು ಬರುತ್ತೆ. ಹಾಗಾಗಿ ನಿಮಗೆ ಅರಸುತ್ತಿರುವವರು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಕಾಯ್ತಾ ಇರ್ತೀರಿ, ಇವತ್ತಿಗೆ ಬೇಕು, ಇವತ್ತಿಗೆ ನಾನು ಕೆಲಸಗಳು ಮಾಡ್ಕೋಬೇಕು, ಇವತ್ತಿಗೆ ನನ್ಗೆ ಕೆಲಸಗಳಿಲ್ಲ, ತುಂಬಾ ದಿನಗಳಾಗಿದೆ ಅನ್ನೋಂಥವ್ರಿಗೆ ನಿಮಗೆ ಒಳ್ಳೆ ಉದ್ಯೋಗಗಳು ಆಯ್ಕೆ ಆಗುವಂತಹ ಶುಭ ಸುದ್ದಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಅಂದ್ರೆ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಕೂಡಿಟ್ಟುವಂತಹ ಹಣಗಳು ನಿಮ್ಗೆ ಹಾಗೇ ಉಳಿದಿರುತ್ತೆ. ಇವತ್ತಿನ ಲಾಭಾಂಶದ ದಿನಮಾನವಾಗಿರುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭ ಅಂತ ತಿಳಿಸೋಕೆ ಬರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ನಂಬಿಕೆ ಮೇಲೆ ವ್ಯವಹಾರಗಳು ಕೂಡ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ತಿಳಿಸ್ಕೊಡ್ಬೇಕು ಅಂದ್ರೆ ಶ್ರೀ ನಾರಾಯಣ ಅಷ್ಟೋತ್ತರ ಅಂತ ಹೇಳ್ತೀವಿ, ಅಂದ್ರೆ ಶ್ರೀ ವಿಷ್ಣು ಅಷ್ಟೋತ್ತರಗಳ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನಿಮಗೆ ಅನಾರೋಗ್ಯಗಳಿಂದ ನಿಮಗೆ ಈ ದಿವಸದಲ್ಲಿ ವಿರಾಮ. ಅನಾರೋಗ್ಯದಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಾಗ್ಬೋದು, ಅನಾರೋಗ್ಯಗಳಲ್ಲಾಗ್ಬೋದು, ಸ್ವಲ್ಪ ಸಮಾಧಾನಕರವಾದ ವಾತಾವರಣಗಳು ನಿಮಗೆ ಕಂಡು ಬರುತ್ತೆ. ಜೊತೆಗೆ ಈ ದಿವಸದಲ್ಲಿ ನಿಮ್ಮ ಮಾಡುವಂತಹ ಕಾರ್ಯಕ್ಷೇತ್ರಗಳಾಗಿರ್ಬೋದು ಅತ್ಯಂತ ಯಶಸ್ಸನ್ನು ಸಹ ನೋಡ್ತೀರಿ. ಕಾರ್ಯಕ್ಷೇತ್ರಗಳನ್ನ ನೀವು ಯಾವುದೇ ವೃತ್ತಿ ಜೀವನ, ರೈತಾಪಿ ಜೀವನ, ಮಧ್ಯವರ್ತಿಕೆಗಳು, ಕುಟುಂಬದಲ್ಲಿ ಅಥವಾ ಹೊಸದಾಗಿ ಬೆಳೆಯುವಂತಹ ಸಂಬಂಧಗಳಾಗಿರ್ಬೋದು, ಎಲ್ಲಾ ಒಂದು ವಿಚಾರಗಳಲ್ಲಿ ನಿಮಗೆ ಯಶಸ್ಸನ್ನು ಸಹ ಕಾಣಬಹುದು. ನಿಮ್ಮನ್ನ 4 ಜನ ಪ್ರಶಂಸೆ ಮಾಡುವಂತ ದಿನಗಳನ್ನು ಸಹ ಇವತ್ತು ನೋಡಬಹುದು. ವೃತ್ತಿ ಉದ್ಯೋಗದಲ್ಲಿ ಶುಭದಾಯಕವಾದ ವಾತಾವರಣಗಳು ಸಹ ಕಂಡು ಬರುತ್ತೆ. ಆದ್ರೆ ಅಪಾರ ಖರ್ಚು, ವೃಥಾ ತಿರುಗಾಟ, ವೃಥಾ ಖರ್ಚು, ಬೇರೆಯವರಿಗೋಸ್ಕರ ತಿರುಗಾಡಿ ಖರ್ಚು ಮಾಡಿಕೊಂಡು ನೀವು ಮನೆಗೆ ಬರ್ತೀರಿ, ನಿಮಗೆ ಆದಾಯದ ಫಲಗಳಿರಲ್ಲ. ಹಾಗಾಗಿ ನೀವು ಅದರ ಜೊತೆ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡೋದು ಉತ್ತಮವಾಗಿರುತ್ತದೆ. ಈ ದಿವಸದಲ್ಲಿ
ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮದನಾಂ ಮೃತ್ಯೋರ್ಮಕ್ಷ್ಮಾಮೃತಾತ್ ಮೃತ್ಯುಂಜಯ ಮಂತ್ರ ಪಠನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಇಂದು ನಿಮಗೆ ಹೇಗಿದ್ದಂತೆ ಅನಾರೋಗ್ಯ ಅಂತಂದ್ರೆ ನೀವು ಹೇಗಿರ್ತೀರೋ ಹಾಗೆ ನಿಮ್ಗೆ ಆರೋಗ್ಯ ಕೆಡುವಂಥದ್ದು. ಅನಾರೋಗ್ಯದಿಂದ ಇವತ್ತಿನ ದಿವಸದಲ್ಲಿ ಕೆಲವೊಂದಷ್ಟು ಕೆಲಸಗಳು ಕೆಲವೊಂದಷ್ಟು ಸಮಯಗಳು ಹಾಳಾಗಂಥದ್ದು. ನಿಮಗೆ ಅನ್ಕೊಂಡೇ ಇರಲ್ಲ, ಇದರಿಂದ ಸುಮ್ಮನೆ ದುಂದು ವೆಚ್ಚಗಳು, ನಾನು ಚೆನ್ನಾಗೇ ಇರ್ತೀನಿ ನನಗೆ ಯಾಕೆ ಹಾಸ್ಪಿಟಲ್ಗೆ ತೋರಿಸ್ತಾರಪ್ಪ ಅನ್ನುವಂತಹ ನಿಮಗೆ ಮನೋವ್ಯಥೆ ಮನೋದುಃಖ ಸಹ ಕಂಡುಬರುತ್ತೆ. ನೀವು ಮಾಡುವಂತಹ ಊಟ ತಿಂಡಿಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ. ಶುಚಿತ್ವ ಊಟಗಳನ್ನು ಮಾಡೋದು ಉತ್ತಮವಾದಂಥದ್ದು. ಇದರಿಂದ ಆರೋಗ್ಯ ಸ್ವಲ್ಪ ಏರಿಳಿತಗಳಾಗುತ್ತೆ. ಜೊತೆಗೆ ಈ ದಿವಸದಲ್ಲಿ ಹೆಚ್ಚಿನ ಕಾಳಜಿ ವಹಿಸ್ತೀರಿ. ನೀವು ಕೆಲವೊಂದು ಮಂದಿಗಳಿರ್ತಾರೆ, ನೀರನ್ನು ಸುಧಾ ಪರಿಶೋಧನೆ ಮಾಡಿ ಕುಡಿಯುವಂಥದ್ದು ಉತ್ತಮ. ಮತ್ತೆ ಈ ದಿವಸದಲ್ಲಿ ನೀವು ವಹಿಸಿದಂತಹ ಉದ್ಯೋಗ ವ್ಯವಹಾರ ವ್ಯಾಪಾರಗಳು ನೀವೇನೇ ಮಾಡಿ ಎಲ್ಲದರಲ್ಲೂ ಸಾಧಾರಣ ಲಾಭಾಂಶಗಳು, ಸಾಧಾರಣ ದಿನವನ್ನು ಸಹ ನೋಡ್ತೀರಿ. ಮತ್ತೆ ಆರೋಗ್ಯದ ಕಡೆ ಎಚ್ಚರಿಕೆ ಆಗಿರಿ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನರಸಿಂಹ ಸ್ತೋತ್ರ ಅಂತ ಹೇಳ್ತೀವಿ. ಲಕ್ಷ್ಮೀಶ ವಿದ್ಮಹೇ ವಿಷ್ಣುಪತ್ಯಶ ಧೀಮಹಿ ತನ್ನೋ ನಾರಾಯಣ ಪ್ರಚೋದಯಾತ್, ಅಥವಾ ಲಕ್ಷ್ಮೀನಾರಾಯಣರ ಒಂದು ಅನುಭೂತಿಯಾದಂತಹ ನರಸಿಂಹನನ್ನು ಆರಾಧನೆ ಮಾಡೋದು ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮನೆಯಲ್ಲಿದ್ದ ಅಶಾಂತಿ ವಾತಾವರಣಗಳು ದೂರವಾಗಿ ಶಾಂತಿ ನೆಮ್ಮದಿ ನಿಮ್ಮ ಈ ದಿನದಲ್ಲಿ ಕಾಣುತ್ತೆ. ಸ್ವಲ್ಪ ಕಿರಿಕಿರಿ ಯಾವತ್ತು ಮನೆಯಲ್ಲಿ ಬರೋದು ಹೋಗೋದು, ಅವರು ಬರ್ತಾರೆ ಇವರು ಬರ್ತಾರೆ, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋಂಥದ್ದು, ಕುಟುಂಬದಲ್ಲಿ ಎಲ್ಲರಿಗೂ ವೈಮನಸ್ಸುಗಳಿರುವಂತಹ ದಿನಮಾನದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣವು ಸಹ ನೋಡಬಹುದು. ಮಾನಸಿಕವಾಗಿ ಬಹಳ ಸಂತೋಷದಾಯಕವಾದ ದಿನವನ್ನು ಸಹ ಇವತ್ತು ನೋಡ್ತೀರಿ. ಅಂದ್ರೆ ಅದರಿಂದ ನೆಮ್ಮದಿ ದಿನವನ್ನು ನೋಡ್ತೀರಿ. ಇವತ್ತು ಬಿಡಪ್ಪ ನಾನು ಏನೇ ಮಾಡೋದು ಸಾರ್ಥಕತೆ ಜೀವನ ದಿನವನ್ನು ಇವತ್ತು ನೆಮ್ಮದಿ ಇದ್ದೀನಿ ಅಂತ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಉಂಟಾಗಲಿದೆ. ಉದ್ಯೋಗದಲ್ಲಿರುವಂಥವ್ರು, ನೀವು ಯಾರು ವ್ಯವಹಾರದಲ್ಲಿ ಅಥವಾ ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡುವಂಥವರಿಗೆ ಶುಭದಾಯಕ ವಾತಾವರಣ, ಅಂದರೆ ನಿಮ್ಮ ಅಧಿಕಾರಿಗಳಿಂದ ಅಥವಾ ನಿಮಗೆ ನೀವೇ ಮಾಡಿದ ಕೆಲಸ ಮೇಲೆ ಖುಷಿ ಆಗುವಂಥ ದಿನವನ್ನು ಸಹ ಇವತ್ತು ನೋಡುವಂತಹ ದಿನಮಾನವಾಗಿರುತ್ತದೆ. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಒಂದಷ್ಟು ಪಠನೆ ಮಾಡೋದ್ರಿಂದ, 108 ಬಾರಿ ಪಠನೆ ಮಾಡೋದ್ರಿಂದ ಉತ್ತಮ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನೀವು ಅನಗತ್ಯ ವಿಚಾರಗಳಲ್ಲಿ ಅನಗತ್ಯವಾದಂತಹ ಅವಲಂಬಿತವಾದಂತಹ ವಿಚಾರಗಳಿಗೆ ಅಪನಿಂದನೆಗಳಿಗೆ ನೀವು ಗುರಿಯಾಗ್ತೀರಿ. ನಿಮ್ಗೆ ಬೇಡದ ವಿಚಾರಗಳಿಗೆ ಯಾವತ್ತೋ ಒಂದಿನ ಏನೋ ಕೆಲಸ ಮಾಡಿ ಬಂದಿರ್ತೀರಿ, ಇಲ್ಲ ಯಾರಿಗೋ ಒಂದು ಒಳ್ಳೆಯದನ್ನ ಹೇಳಿ ಬಂದಿರ್ತೀರಿ. ಸಮಯಂ ಕಾರ್ಯಸಿದ್ಧಿ, ನಿಮ್ಮ ಸಮಯಕ್ಕೆ ತಕ್ಕಂತೆ ಒಂದು ಬುದ್ಧಿ ಉಪಯೋಗಿಸಿ ಅವ್ರಿಗೆ ಹೇಳಿ ಬಂದಿರ್ತೀರಿ. ಅದು ನಿಮ್ಗೆ ಇವತ್ತು ನೀವು ಮಾಡಿದ ತಪ್ಪು ಅನ್ನುವಂತಹ ಮಾನಸಿಕವಾಗಿ ಬಹಳಷ್ಟು ನಿಮಗೆ ನೋವು ಯಾತನೆಯನ್ನು ಕೊಡುವಂಥ ದಿನಮಾನವಾಗಿರುತ್ತೆ. ನಾನು ಆ ವಿಚಾರಕ್ಕೆ ಹೋಗಿ ನಿಮ್ಗೆ ಅದರಿಂದ ಲಾಭನೂ ಇರೋದಿಲ್ಲ, ನಿಮ್ಗೆ ಅದರಿಂದ ನಷ್ಟನೂ ಇರೋದಿಲ್ಲ. ಹಾಗಾಗಿ ನೀವು ಅದಕ್ಕೆ ಹೋಗಿ ಬರೋ ಮಾತುಕತೆಯಲ್ಲಿ ಎಚ್ಚರಿಕೆಯಿಂದ ಮಾತಾಡಿರೋದ್ರಲ್ಲಿ ಇವತ್ತು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಇನ್ನೂ ಒಂದು ಸಲ ನೀವು ಬೇರೆ ವಿಚಾರಕ್ಕೆ ಹೋಗೋಕ್ಕಿಂತ ಮೊದಲು ಯೋಚನೆ ಮಾಡಿ ಹೋಗುವಂತಹ ದಿನಮಾನವಾಗಿರುತ್ತದೆ. ಮತ್ತೆ ನಿಮಗೆ ಹೇಳಬೇಕು ಅಂದ್ರೆ ಶತ್ರುಗಳ ಕಾಟ, ನೀವು ಯಾರನ್ನ ನೀವು ಬಿಟ್ಟು ಬೇರೆ ಸ್ಥಳ ಬದಲಾವಣೆಯಲ್ಲಿರುವಂಥವರು ಅಥವಾ ನೀವು ಮತ್ತೆ ಬೇರೆ ವಿಚಾರದಲ್ಲಿ ವ್ಯವಹಾರಗಳನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಬಂದಿರೋಂಥವ್ರು ನಿಮ್ಮ ವೃತ್ತಿ ಕ್ಷೇತ್ರನೇ ಬದಲಾವಣೆ ಮಾಡಿರ್ತೀರಿ. ಅವ್ರಿಗೂ ಶತ್ರುಗಳ ಕಾಟ ಹೆಚ್ಚಾಗಿರುತ್ತೆ, ಆದ್ರೂ ನಿಮ್ಮನ್ನು ಮರ್ತೇ ಇರಲ್ಲ ಅವರು. ಹಾಗಾಗಿ ಗ್ರಹ ನಿಮಗೆ ಯಾವುದೇ ವಿಚಾರದಲ್ಲಿ ಗ್ರಹಗಳ ವಿಚಾರದಲ್ಲಿ ನಿಮಗೆ ಇವತ್ತಿನ ದಿನಮಾನದಲ್ಲಿ ಶತ್ರುಗಳ ಕಾಟ ಯಥೇಚ್ಛವಾಗಿರುತ್ತೆ. ಮತ್ತು ಗೃಹ ನಿರ್ಮಾಣದ ಕೆಲಸದವರಿಗೆ, ನೀವು ಮನೆ ಕಟ್ಟಂಥವರು ಯಾರಿರ್ತೀರಿ ಅವ್ರಿಗೆ ಅಡೆತಡೆಗಳು ನೀವು ಮಾಡೋಕ್ಕೂಡ್ದು, ಅದೇನೋ ಆಗಿರುತ್ತೆ ವಿಚಾರಗಳು, ಇವತ್ತಿನ ದಿವಸದಲ್ಲಿ ಸ್ವಲ್ಪ ಸ್ಟಾಪ್ ಆಗುವಂಥದ್ದು. ಅದರಿಂದ ತೊಂದರೆಗಳಾಗಲ್ಲ, ಇವತ್ತಿನ ದಿನಮಾನಕ್ಕೆ ಚಿಂತೆಗೀಡು ಮಾಡುತ್ತೆ. ಜೊತೆಗೆ ಇದೇ ನಿಮ್ಮ ವಿಚಾರ ಸರ್ಕಾರಿ ಉದ್ಯೋಗಗಳಲ್ಲಿರುವಂಥವರಿಗೆ ಅಪಮಾನಗಳು, ನೀನು ಯಾಕೆ ಇದನ್ನು ಮಾಡ್ತಾ ಇದೀಯಾ, ನನ್ನನ್ನು ಯಾಕೆ ಕೇಳ್ದೇನೆ ಮಾಡಿದೆ ನೀನು ಅಂತ ಹೇಳುವಂಥವ್ರು. ಸರ್ಕಾರಿ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡುವಂಥದ್ದು ಈ ದಿನಮಾನದಲ್ಲಿ ಶುಭವಾಗಿರುತ್ತೆ. ಇಲ್ಲವಾದರೆ ಅಪನಿಂದನೆಗಳಿಗೆ ಕಟ್ಟಿಟ್ಟ ಬುತ್ತಿ. ಶುಭ ಸೂಚನೆಗಳನ್ನು ನೋಡಬೇಕು ಅಂದ್ರೆ ಮಧ್ಯಾಹ್ನದ 2:40 ಮೇಲೆ ಶುಭ ಸೂಚನೆಗಳನ್ನು ಸಹ ನೋಡುವಂತ ಸಮಯಗಳಿದೆ. ಹಾಗಾಗಿ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಮಾಡೋದು ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದವರಿಗೆ ಇವತ್ತಿನ ದಿವಸದಲ್ಲಿ ಗರ್ಭಿಣಿಯರಿಗೆ ಆರೋಗ್ಯ
ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು. ಅಂದರೆ ನೀವು ಅಂದ್ಕೊಳ್ಳಿ, ಊಟದಲ್ಲಾಗಿರ್ಬೋದು ಅಥವಾ ಆಯಾಸ ಆಗಿರ್ಬೋದು, ಸುಸ್ತಾಗಿರುವಂಥದ್ದು. ಇವತ್ತಿನ ಡೆಲಿವರಿ ಇರೋವಂಥವರಿಗೆ ಯಥೇಚ್ಛವಾದಂತಹ ಸಂಕಟ ಸುಸ್ತುಗಳಾಗಂಥ ಸಂದರ್ಭಗಳು ಸಹ ಕಂಡು ಬರುತ್ತೆ. ಜೊತೆಗೆ ಇವತ್ತಿನದಲ್ಲಿ ಶಿಶು ಪ್ರಾಪ್ತಿ ಯೋಗ ಅಂತ ಹೇಳ್ತೀವಿ. ಗಂಡು ಮಕ್ಕಳ ಯಥೇಚ್ಛವಾಗಿ ಇವತ್ತಿನ ಪ್ರಸ್ತುತಿಗಳಲ್ಲಿ ಗಂಡು ಮಕ್ಕಳ ಯೋಗಗಳು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಯೋಗ ಬಲದಲ್ಲಿ ಹೇಳಬೇಕು ಅಂದರೆ ಉತ್ತಮವಾದಂತಹ ವಂಶಾಭಿವೃದ್ಧಿಯಲ್ಲಿ ಹೆಸರು ಕೀರ್ತಿ ತರುವಂತಹ ಮಗು ಜನನವಾಗುವಂತಹ ಸಂಶಯವೇ ಇಲ್ಲ. ಮತ್ತೆ ಇವತ್ತಿನ ಯಾವುದೇ ಹೆಂಗಸರುಗಳು ಉದ್ಯೋಗದಲ್ಲಿರುವಂಥವರು, ಅಂದರೆ ಮಹಿಳೆಯರು ಉದ್ಯೋಗದಲ್ಲಿರುವಂಥವರಿಗೆ ಸ್ವಲ್ಪ ಹೆಚ್ಚು ಒತ್ತಡಗಳು, ನಿಮಗೆ ಎಲ್ಲ ವಿಚಾರದಲ್ಲೂ ನೀವೇ ಮುಂದಾಳ ತೋರಿಸ್ಕೊಂಡು ನೀವೇ ಮಾಡಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ ಮನೆಗೆ ಬರೋದು ಒಳಿತು. ಇಲ್ಲವಾದರೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಕಪ್ಪು ಚುಕ್ಕಿ ಬೀಳುತ್ತೆ. ಜೊತೆಗೆ ವೃತ್ತಿಪರ ಅಂತ ಹೇಳ್ತೀವಿ. ವೃತ್ತಿಯ ವ್ಯಾಪಾರ, ವ್ಯವಹಾರ, ಭೂ ವ್ಯವಹಾರಗಳು, ಕೃಷಿಕರು, ರೈತಾಪಿ ವರ್ಗದವರು ಯಾರೇ ಇರಲಿ, ಮಧ್ಯವರ್ತಿಗಳು, ಅವರಿಗೆ ಇವತ್ತಿನ ದಿವಸದಲ್ಲಿ ಅತಿ ಹೆಚ್ಚವಾದಂಥ ಶುಭದಾಯಕವಾದಂಥ ದಿನಮಾನ ಆಗಿರುತ್ತೆ. ಇಲ್ಲ ಅಂತಂದರೆ ಆದಾಯದ ಮೂಲದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದ ಆದಾಯವನ್ನು ಸಹ ನೋಡುವಂಥ ದಿನಮಾನವಾಗಿರುತ್ತೆ. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಜಪ. ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಿಮಿಮಾಂಧ್ರಾಂ ಮೃತ್ಯೋರ್ಮುಕ್ಷಿಮಾಮೃತಾತ್. ಈ ಮೃತ್ಯುಂಜಯ ಮಂತ್ರವನ್ನು ಎಲ್ಲರೂ ಪಠನೆ ಮಾಡೋದ್ರಿಂದ ಆರೋಗ್ಯದ ಕಡೆ ಮತ್ತೆ ಒಂದಷ್ಟು ಧೈರ್ಯದ ಕಡೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಸಾಕಷ್ಟು ತೊಂದರೆ ತಾಪತ್ರಯಗಳಿಂದ ವಿಮುಕ್ತರಾಗುವಿರಿ. ಅಂದರೆ ನೀವು ಆಲ್ರೆಡಿ ತೊಡಗಿರ್ತೀರಿ. ನೀವು ಆಲ್ರೆಡಿ ಸಮಸ್ಯೆಗಳು ಪ್ರತಿನಿತ್ಯ ಮಲಗೋಕೆ ಬಿಡಲ್ಲ. ಹಾಗಾಗಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ಸಿಗುತ್ತೆ. ತಕ್ಕ ಮಟ್ಟಿಗೆ ಕಾರ್ಯಗಳು, ಅಂದ್ರೆ ನೀವೇನು ಅನ್ಕೊಂಡಿರ್ತೀರಿ ಅದನ್ನ ಕಾರ್ಯಗಳನ್ನ ಲೀಲಾಜಲವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಇಲ್ಲ ಋಣಾತ್ಮಕ ಜೀವನ, ಅಂದ್ರೆ ಯಾರು ಸಾಲಗಾರರ ಮಾಡಿರ್ತೀರೋ ಅಥವಾ ನೀವು ಯಾರಿಗೋ ಸಾಲ ಕೊಟ್ಟಿರ್ತೀರೋ ಅವರಿಂದ ಎಲ್ಲ ಸ್ವಲ್ಪ ವಿಮುಕ್ತರಾಗುವಂತಹ ದಿನಗಳಾಗಿರುತ್ತೆ. ಜೊತೆಗೆ ಇವತ್ತಿನ ದಿನಗಳಲ್ಲಿ ನೀವು ಯಾವುದೇ ಋಣ ವಿಮೋಚನಾ ದಿನಮಾನ, ಅಂದ್ರೆ ನೀವು ಸಾಲ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಕಂಪ್ಲೀಟ್ ನೀವು ಹೊರಗಡೆ ಬಂದಿರ್ತೀರ ಈ ದಿವಸದಲ್ಲಿ. ಮತ್ತೆ ಈ ದಿವಸದಲ್ಲಿ ದ್ವಿಗುಣ ಲಾಭ ಅಂತ ಹೇಳ್ತೀವಿ. ನೀವು ಮಾಡೋ ಕೆಲಸ ನಿಮ್ಮಿಂದ, ನೀವ್ಯಾರಿಗೆ ಕೊಟ್ಟಿದ್ರು ಅದು ಹೋಯ್ತು, ನಿಮ್ಮಿಂದ ನೀವು ಲಾಭವನ್ನು ಪಡೆದು ನಿಮ್ಮ ಒಂದು ನೆಮ್ಮದಿ ಜೀವನವನ್ನು ಕಾಡುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ವಾಹನದಲ್ಲಿ ಓಡಾಡುವಂಥವರು ಗಾಬರಿಯಿಂದ ಓಡಾಡೋ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ನೆಮ್ಮದಿಯಿಂದ ನಿಮ್ಮ ಕೆಲಸ ಮುಗಿಯೋ ತನಕ ತಾಳ್ಮೆಯಿಂದ ಓಡಾಡುವುದು ಉತ್ತಮ. ಇಲ್ಲವಾದರೆ ಅಪಘಾತ ನಿಮ್ಮಿಂದ ಆಗಂಥದ್ದು, ನಿಮ್ಮಿಂದ ಬೇರೆಯವರಿಂದ ನಿಮಗೆ ಯಾರಿಗೂ ಆಗಲ್ಲ, ನಿಮ್ಮಿಂದ ನೀವೇ ಮಾಡ್ಕೊಳ್ಳುವಂತಹ ದಿನಮಾನವನ್ನು ಈ ದಿವಸದಲ್ಲಿ ಕಾಣಬೇಕಾಗತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮ್ಮ ಮನೆ ದೇವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಆಹಾರ ಪದಾರ್ಥಗಳ ಮಾರಾಟಗಾರರಿಗೆ, ಅಂದರೆ ಪ್ರಾವಿಷನ್ ಸ್ಟೋರ್ ಇರೋರಿಗೂ, ರಸ್ತೆ ಬದಿ ವ್ಯಾಪಾರಿಗಳಿಗಿರ್ಬೋದು, ಫುಟ್ಪಾತಲ್ಲಿ ನೀವು ಯಾವುದೇ ಒಂದು ತಿಂಡಿ ತಿನಿಸುಗಳು ಮಾರುವಂಥವ್ರು ಇರ್ಬೋದು, ಇವರಿಗೆ ಅತಿ ಯಥೇಚ್ಛವಾದಂತಹ ಧನ ಲಾಭವನ್ನು ನೋಡ್ಬೋದು. ಇವತ್ತು ಏನಪ್ಪ ನಿರೀಕ್ಷಿತವಾಗಿ ಎಷ್ಟು ಜನಗಳು ಬಂದಿದ್ದಾರೆ, ನನಗೆ ವ್ಯಾಪಾರ ಚೆನ್ನಾಗಾಗ್ತಾ ಇದೆ, ನಾಳೆ ಇದೇ ರೀತಿ ಕೆಲಸ ಮಾಡಬೇಕು ಅನ್ನುವಂತಹ ದಿನಮಾನವನ್ನು ನೋಡುವಂಥದ್ದು. ಯಾಕೆಂದರೆ ಇವತ್ತಿನ ಪದಾರ್ಥಗಳಲ್ಲಿ ಬೆಲೆ ಜಾಸ್ತಿ ಇರುತ್ತೆ, ಕಸ್ಟಮರ್ಗಳು ಕಮ್ಮಿ ಇರ್ತಾರೆ. ನಿಮಗೆ ಇವತ್ತಿನ ದಿವಸದಲ್ಲಿ ನಿಮ್ಮ ಮಾಡುವಂಥ ಪದಾರ್ಥಗಳು ನಿಮಗೆ ಕಮ್ಮಿ ಆಗಿರುತ್ತೆ, ಕಸ್ಟಮರ್ಗಳು ಜಾಸ್ತಿ ಇರ್ತಾರೆ. ಜೊತೆಗಾಗಿ ಪುಸ್ತಕ ಮುದ್ರಣಗಳು, ಬುಕ್ ಸ್ಟೋರ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡಂತಹ ಒಂದು ಸಂಸ್ಥೆಗಳಲ್ಲಿ ಮಾಡುವಂತಹ ವರ್ಕ್ಗಳಲ್ಲಿ ನಿಮಗೆ ಬುಕ್ಗಳಾಗಿರ್ಬೋದು, ಯಥೇಚ್ಛವಾದಂತಹ ಮುದ್ರಣಗಾರರಿಗೆ, ವ್ಯಾಪಾರದವರಿಗೆ ಯಥೇಚ್ಛವಾದ ಲಾಭಗಳು. ಅಂದರೆ ಈ ಸರಸ್ವತಿ ವಾಗ್ದೇವಿ ಯಾರಿದ್ದಾರೆ ಅವರಿಗೆ, ಯಾರು ಅದನ್ನು ಮಾರಾಟ ಮಾರೋರು ಅದನ್ನು ಕೊಳ್ಳೋರು ಇಬ್ಬರಿಗೂ ಒಂದು ಉತ್ತಮವಾದ ಬೆಲೆಗಳು ಸಿಗುತ್ತೆ. ಪುಸ್ತಕ ಮಾರೋರಿಗೆ ಹಣದ ಕೊರತೆ ಇರಲ್ಲ, ಅದನ್ನು ತಗೊಂಡವ್ರಿಗೆ ವಿದ್ಯೆ ಕೊರತೆ ಇರಲ್ಲ. ಹಾಗಾಗಿ ಮುಂದಿನ ಒಂದು ದಿನಮಾನದಲ್ಲಿ ನೋಡೋದಾದರೆ ಇವರಿಗೆ ರಾಜಕಾರಣಿಗಳಿಗೆ, ಕಲಾವಿದರಿಗೆ ಲಾಭವಾಗಂಥದ್ದು. ಜೊತೆಗೆ ಕಿರುತೆರೆ ನಟರಿಗೆ ಯಥೇಚ್ಛವಾದ ಅವಕಾಶಗಳು ಸಿಗುತ್ತೆ. ಇವತ್ತಿನ ದಿವಸದಲ್ಲಿ ಯಾರು ಹೊಸದಾಗಿ ಹಂಬಲಿಸ್ತಾ ಇರ್ತೀರಿ, ನಾನು ಒಂದು ಪಾಲಿಟಿಕ್ಸ್ಗೆ ಹೋಗ್ಬೇಕಪ್ಪ, ನಾನು ಒಂದಿಷ್ಟು ಧಾರಾವಾಹಿ ನೋಡಬೇಕು, ಒಂದಿಷ್ಟು ನಾನು ಕಾರ್ಯಕ್ರಮಗಳು ಕೊಡಬೇಕು ಅಂದ್ಕೊಂಡಿರ್ತೀರಿ, ಅವರಿಗೆ ನಿಮ್ಮನ್ನು ಗುರುತಿಸಿ ಬರ ಮಾಡುವಂತಹ ದಿನಮಾನವಾಗಿರುತ್ತೆ. ಇದರ ಒಳಗೆ ನಿಮಗೆ ಇವತ್ತಿನ ಶುಭವಾದಂತಹ ದಿನವನ್ನು ಸಹ ನೋಡ್ಬೋದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ, ನಮ್ ದುರ್ಗಾಯೇ ನಮಃ ಅಷ್ಟೋತ್ತರಗಳು ಗೊತ್ತಿಲ್ಲ, ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಇದ್ದ
ಅತಿ ಅಭಾವಗಳು ತಕ್ಕ ಮಟ್ಟಿಗೆ ನಿವಾರಣೆ ಆಗುತ್ತೆ. ಹಣಕಾಸಲ್ಲಿ ನಿಮಗೆ ಯಾವುದೇ ಕಮಿಟ್ಮೆಂಟ್ಸ್ಗಳಾಗಿರ್ಬೋದು, ಹೊಸ ವ್ಯವಹಾರಕ್ಕೆ ಯಾರನ್ನ ಕೇಳಿರ್ಬೋದು, ತಕ್ಕ ಮಟ್ಟಿಗೆ ನಿಮಗೆ ಸಮಾಧಾನ ಸಿಗುತ್ತೆ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು, ನೀವು ಮಾಡೋ ಕೆಲಸಗಳಲ್ಲಿ ಅದು ಬಿಡಿ, ಹಣಕಾಸಿನ ವಿಚಾರಗಳಲ್ಲಿ ತಕ್ಕ ಮಟ್ಟಿಗೆ ಪರಿಹಾರ ಸಿಕ್ಕಿದ್ರೂ ನಿಮಗೆ ಒತ್ತಡಗಳು ಮಾತ್ರ ಇವತ್ತಿನ ದಿವಸದಲ್ಲಿ ಜಾಸ್ತಿನೇ ಇರುತ್ತೆ. ಜೊತೆಗೆ ಅದ್ರ ಕೆಲಸಕ್ಕೆ ತಕ್ಕಂಥ ಲಾಭಗಳು ಮಧ್ಯಾಹ್ನದ ನಂತರದಲ್ಲಿ, ಇವತ್ತು ನಾನು 1-2 ಗಂಟೆ ನಾನು ಊಟ ಬಿಟ್ಟು ಕೆಲಸ ಮಾಡಿದೆ, 1-2 ಗಂಟೆ ನಾನು ಯಥೇಚ್ಛವಾಗಿ ಎಫರ್ಟ್ ಆ ಕೆಲಸ ಮಾಡಿದೆ, ಅದರ ಲಾಭಾಂಶವನ್ನು ನಿಮಗೆ ದೊರಕುತ್ತೆ. ಜೊತೆಗೆ ನಿಮ್ಮ ಕುಟುಂಬದವರಿಂದ ನೆಮ್ಮದಿ ವಾತಾವರಣ, ಶಾಂತಿ, ಮಾನಸಿಕವಾಗಿ ತುಂಬ ಹೃದಯದಿಂದ ಇರ್ತೀರಿ. ಆದರೆ ಆರೋಗ್ಯದ ಕಡೆ ವಯಸ್ಸಾದಂಥವರು, ಮಕ್ಕಳಂಥವರು ದೃಷ್ಟಿ ದೋಷಗಳು ಅಂತ ಹೇಳ್ತೀವಿ. ಸ್ವಲ್ಪ ನೀವು ಯಥೇಚ್ಛವಾಗಿ ಅಲಂಕಾರ ಮಾಡ್ಕೊಳ್ಳೋಂಥದ್ದು, ಮಕ್ಕಳುಗಳಿಗೆ ಯಥೇಚ್ಛವಾಗಿ ಹೊರಗಡೆ ತೋರಿಸೋಂಥದ್ದು, ವಯಸ್ಸಾದಂಥವ್ರು ನಿಮಗೆ ತುಂಬ ದೂರ ಪ್ರಯಾಣ ಆಗೋದಿಲ್ಲ, ಆದರೂ ನೀವು ಹೋಗೇ ಇರ್ತೀರಿ. ನಿಮಗೆ ಇದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು, ದೃಷ್ಟಿ ದೋಷಗಳಿಂದ ಹೊರಗಡೆ ಬರಬೇಕು. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಿಮಗೆ ನಿಮ್ಮ ಕುಲದೇವರ ಆರಾಧನೆ ಒಳಿತು. ಇವತ್ತಿನ ಶುಭ ಸಂಖ್ಯೆ ಬಂದು ಮಕರ ರಾಶಿಯವರಿಗೆ 6, ಶುಭ ವರ್ಣ ಬಂದು ಶ್ವೇತವರ್ಣ ಅಂತ ಹೇಳ್ತೀವಿ. ಇದನ್ನು ಹಾಕೊಳ್ಳೋದ್ರಿಂದ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ, ಕುಂಭರಾಶಿ ಕುಂಭಲಗ್ನದವರಿಗೆ ಆಯಾಸ, ದೈಹಿಕವಾಗಿ ಆಯಾಸ ಮತ್ತು ಹಠಾತ್ತಾಗಿ ಹೆಚ್ಚಾಗಿ ಕೆಲಸಗಳು ನಿಮಗೆ ಸಾಧ್ಯತೆ ಇರುತ್ತೆ. ನೀವು ಅನ್ಕೊಂಡೇ ಇರಲ್ಲ ಇವತ್ತಿನ ದಿವಸದಲ್ಲಿ ಕೆಲಸಗಳು ಇವತ್ತಿಷ್ಟು ಬರುತ್ತೆ, ನನಗೆ ಇದು ಅನ್ಕೊಂಡೇ ಇರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಕೆಲಸಗಳು, ದೂರ ಹೋಗೋ ಪ್ರಯಾಣಗಳು, ಇವತ್ತಿನ ಕೆಲಸ ಕಾರ್ಯಗಳು ಯಥೇಚ್ಛವಾಗಿರುತ್ತೆ. ಇದರಿಂದ ನಿಮಗೆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡೇ ನೀವು ಇವತ್ತಿನ ದಿವಸದಲ್ಲಿ ನೀವು ಎಲ್ಲ ಕೆಲಸಗಳಿಂದ ಪ್ರಶಂಸೆ, ಎಲ್ಲದರಿಂದ ನಿಮಗೆ ಒಂದಷ್ಟು ಪ್ರಶಂಸೆಗಳ ಜೊತೆಗೆ ಬಡ್ತಿ ಆಗುವಂತಹ, ಅಂದ್ರೆ ಹಣಕಾಸಿನ ವಿಚಾರದಲ್ಲಿ, ಅಧಿಕಾರಿಗಳ ವಿಚಾರದಲ್ಲಿ ಅಂದ್ರೆ ಮೇಲಧಿಕಾರಿ ಆಗುವಂತಹ ಸಂದರ್ಭಗಳು ಸಹ ಕಂಡು ಬರುತ್ತೆ. ವಿಶೇಷವಾಗಿ ಮಾಡಿರ್ತೀರಾ, ಅಂದ್ರೆ ಹಠಾತ್ ಆಗಿ ಬಂದ ಕೆಲಸಗಳು ನಿಮ್ಗೆ ಅದ್ರ ಬಗ್ಗೆ ತಿಳಿದೇ ಇರಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತೀರಾ. ಇದರಿಂದ ನಿಮಗೆ ಪ್ರಶಂಸೆಗಳು ಸಹ ಸಿಗುತ್ತೆ. ಜೊತೆಗೆ ನಿಮಗೆ ಈ ದಿವಸದಲ್ಲಿ ಯಾವುದೇ ಉತ್ತಮವಾದ ಕೆಲಸಗಳಿಗೆ, ಶ್ರಮಕ್ಕೆ ನಿಮಗೆ ಫಲಗಳು ಸಿಕ್ಕಿದ್ದನ್ನ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಅಹಂ ಬೇಡ. ಇವತ್ತಿನ ದಿವಸದಲ್ಲಿ ನನಗೆ ಬಂದ್ಬಿಡ್ತು, ಇನ್ ಮುಂದೆ ನಾನು ಇದನ್ನ ಲೀಡ್ ಮಾಡ್ತಾ ಇದ್ದೀನಿ ಅನ್ನುವಂಥ ಅಹಂ ಬೇಡ. ಇದರಿಂದ ಮಿತ್ರತ್ವದಲ್ಲಿ ಶತ್ರುತ್ವ ಅಂತ ಹೇಳ್ತೀವಿ. ನಿಮ್ಮ ಜೊತೆಯಲ್ಲಿರುವಂಥವರೇ ನಿಮ್ಮನ್ನ ಕಾಲೆಳೆಯುವಂತಹ ದಿನಮಾನವಾಗಿರುತ್ತೆ. ಹಾಗಾಗಿ ಎಚ್ಚರಿಕೆ. ಕೃಷಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸದಲ್ಲಿ ಆದಾಯ ಪ್ರಾಪ್ತಿ ಅಂತ ಹೇಳ್ತೀವಿ. ನೀವು ಅನ್ಕೊಂಡೇ ಇರಲ್ಲ, ಆದಾಯಗಳು ಸದಾ ಸಿಗುತ್ತೆ. ಇವತ್ತಿನ ದಿವಸದಲ್ಲಿ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಪಠಣ. ಅಷ್ಟಲಕ್ಷ್ಮಿಯರನ್ನ ಮನಸ್ಸಲ್ಲಿ ಸ್ಮರಿಸಿಕೊಂಡು ಒಂದು ಅಷ್ಟೋತ್ತರಗಳನ್ನ, ಒಂದು 108 ಅಷ್ಟೋತ್ತರಗಳನ್ನ ಹೇಳೋದ್ರಿಂದ ಒಳಿತು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನಿಮಗೆ ಸಾಕಷ್ಟು ವಿಚಾರದಲ್ಲಿ ತೊಂದರೆಗಳು ಎದುರಾಗಬಹುದು. ಅಂದ್ರೆ ನೀವು ಮಾಡ್ಕೊಂಡ್ಬಂದಂತಹ ಕೆಲಸಗಳಲ್ಲಿ ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ಬಾಯಲ್ಲಿ ನೀನು ಇದಕ್ಕೆ ಕ್ಲಾರಿಟಿ ಕೊಡು, ನೀನು ಇದು ಬಾಯಲ್ಲಿ ಇದಕ್ಕೆ ಉತ್ತರ ಹೇಳು, ನೀನು ಇದಕ್ಕೆ ಬಾಯಲ್ಲಿ ಇದನ್ನ ಯಾಕೆ ಮಾಡಿದೆ ಅನ್ನೋಂಥ ಸಂದರ್ಭಗಳು ಎದುರಾಗುತ್ತೆ. ಇದರಿಂದ ನೀವು ಸಮಸ್ಯೆಗಳೇ ಜಾಸ್ತಿ. ನೀವು ಬೇರೆಯವ್ರ ಸಹಾಯನೂ ಮಾಡಿರ್ತೀರಿ, ಅದಕ್ಕೂ ನೀವೇ ಉತ್ತರ ಕೊಡಬೇಕಾಗತ್ತೆ. ಅನ್ಯರ ಸಮಸ್ಯೆಗಳಿಗೆ ನೀವು ಸ್ಪಂದಿಸೋದ್ರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ಕಿರಿಕಿರಿವಾದ ವಾತಾವರಣ. ನೀವು ಅನ್ಕೊಂಡೇ ಇರಲ್ಲ, ಕಿರಿಕಿರಿ, ಸುಮ್ಮನೆ ಇದೆಲ್ಲ ನನಗೆ ಯಾಕೆ ಬೇಕಾಗಿತ್ತಪ್ಪ, ಪ್ರತಿ ಒಂದು ಕೆಲಸ ನಿಮ್ಮ ಕೆಲಸ ಬಿಟ್ಟು ಅವರಿಗೆ ಬರೀ ಗೈಡ್ ಮಾಡಿಕೊಂಡು ಅವರಿಗೆ ಉತ್ತರ ಕೊಡ್ಕೊಂಡು ದಿನವನ್ನೇ ಕಳಿಬೇಕಾಗುತ್ತೆ. ನಿಮ್ಮ ಕೆಲಸಗಳು ಪೆಂಡಿಂಗ್ ಉಳಿಯುತ್ತೆ. ಹಾಗಾಗಿ ಯಾವುದಕ್ಕೂ ನೀವು ಅದ್ರ ಜೊತೆಗೆ ನಿಮ್ಮ ಕೆಲಸಗಳನ್ನು ಮಾಡೋದ್ರಿಂದ ಉತ್ತಮವಾಗಿರುತ್ತೆ. ಮತ್ತೆ ನೀವು ಆಡುವಂತಹ ಪ್ರತಿ ಮಾತುಗಳು, ನೀವೇನು ಆಡ್ತಾ ಇರ್ತೀರಿ ಆ ಮಾತುಗಳು ಬೇರೆಯವರಿಗೆ ಅಪಹಾಸ್ಯವಾಗಿ ಕಾಣ್ತಾ ಇರುತ್ತೆ. ಅಂದರೆ ಕೋಪ ಬರುವಂಥದ್ದು, ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋಂಥದ್ದು, ಯಾಕೆ ಇವನು ಇಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾನೆ ಅನ್ನೋಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡ್ತಾ ಇರಬೇಕು. ಉದಾಹರಣೆ, ಧನ ಅಂದ್ರೆ ಒಂದೇ ಅರ್ಥ, ಗೋವು ಅಂದ್ರೆ ಒಂದೇ ಅರ್ಥ. ಗೋವು ಅಂದ್ರೆ ಪ್ರಶಂಸೆ ಸಿಗುತ್ತೆ, ಧನ ಅಂದ್ರೆ ನಿಮಗೆ ಕೋಪ ಮಾಡ್ಕೊತಾರೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರಿಕೆ ಇರಲಿ. ಜೊತೆಗೆ ನಿಮ್ಮ ನಿಮ್ಮ ಏನೇ ಕಾರ್ಯಗಳ ಮೇಲೆ ಮುನ್ನೆಚ್ಚರಿಕೆಯಾಗಿ ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಲಾಭಗಳಿಂದ, ಉತ್ತಮವಾದಂಥ ಪ್ರಶಂಸೆಗಳಿಂದ, ಉತ್ತಮವಾದ ನೆಮ್ಮದಿಯಿಂದ ನೀವು ಮನೆಗಿಂದಿರಬಹುದು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂತು 3, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ದುರ್ಗಾದೇವಿ ಅಷ್ಟೋತ್ತರ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ.